ಹಾಯ್ ಗೆಳೆಯರೇ, ಅನಂತು BK ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಮೇ 21 ಮತ್ತು 22ರ GK ಟುಡೇ ಕರೆಂಟ್ ಅಫೇರ್ಸ್ ಡೈಲಿ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಬನ್ನಿ ಗೆಳೆಯರೇ, ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ಯಾವ ದೇಶವನ್ನು ಮಹಿಳಾ ವಿಶ್ವಕಪ್ 2020ರ ಆತಿಥೇಯ ಎಂದು ಘೋಷಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬ್ರೆಜಿಲ್ ಸರಿಯಾದ ಉತ್ತರ. ಫಿಫಾ ಕಾಂಗ್ರೆಸ್ನಲ್ಲಿ ಬೆಲ್ಜಿಯಂ, ನೆದರ್ಲ್ಯಾಂಡ್ಸ್ ಮತ್ತು ಜರ್ಮನಿಯ ಜಂಟಿ ಬೀಡನ್ನು ಸೋಲಿಸಿ ಬ್ರೆಜಿಲ್ ಅನ್ನ 2027ರ ಮಹಿಳಾ ವಿಶ್ವಕಪ್ ಆತಿಥೇಯ ಎಂದು ಘೋಷಿಸಲಾಯಿತು. ಯುರೋಪಿಯನ್ ಬೀಡ್ಗೆ ಬ್ರೆಜಿಲ್ 78 ವಿರುದ್ಧ 119 ಗಳಿಸಿ ಬ್ರೆಜಿಲ್ ಪರವಾಗಿ ಫಿಫಾ ತಾಂತ್ರಿಕ ಮೌಲ್ಯಮಾಪನದ ನಂತರ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಬ್ರೆಜಿಲ್ನ ಬೀಡ್ ಉದ್ದೇಶ ನಿರ್ಮಿತ ಕ್ರೀಡಾಂಗಣಗಳು ಮತ್ತು ಬಲವಾದ ವಾಣಿಜ್ಯ ಬೆಂಬಲವನ್ನು ಇದು ಒಳಗೊಂಡಿರುವಂತದ್ದು. US ಮತ್ತು ಮೆಕ್ಸಿಕೋ 2031ರ ಪಂದ್ಯಾವಳಿಯ ಮೇಲೆ ಕೇಂದ್ರೀಕರಿಸಲು ತಮ್ಮ ಜಂಟಿ ಬೀಡನ್ನ ಹಿಂತೆಗೆದುಕೊಂಡವು. ಹೌದಾ? ಇನ್ನ NOAA ನೋವಾ ಬಿಡುಗಡೆ ಮಾಡಿದ ಇತ್ತೀಚಿನ ವರದಿ ಪ್ರಕಾರ ಕಳೆದ ವರ್ಷದಲ್ಲಿ ವಿಶ್ವದ ಹವಳದ ಬಂಡೆಗಳು ಎಷ್ಟು ಬಿಳುಪುಗೊಂಡಿವೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 60% ಸರಿಯಾದ ಉತ್ತರ. ಯುನೈಟೆಡ್ ಸ್ಟೇಟ್ಸ್ ನ್ಯಾಷನಲ್ ಓಷಿಯಾನಿಕ್ ಅಂಡ್ ಅಟ್ಮಾಸ್ಫಿರಿಕ್ ಅಡ್ಮಿನಿಸ್ಟ್ರೇಷನ್ ಪ್ರಕಾರ ವಿಶ್ವದ 60% ಹವಳದ ಬಂಡೆಗಳು ಕಳೆದ 12 ತಿಂಗಳುಗಳಲ್ಲಿ ಬ್ಲೀಚಿಂಗ್ ಅನ್ನು ಉಂಟು ಮಾಡುವಷ್ಟು ತೀವ್ರತರವಾದಂತಹ ಶಾಖದ ಒತ್ತಡವನ್ನು ಅನುಭವಿಸಿವೆ. ಇದು ದಾಖಲೆಯಾಗಿದೆ. ಇದು ದಾಖಲೆಯ 4ನೇ ಸಾಮೂಹಿಕ ಹವಳದ ಬ್ಲೀಚಿಂಗ್ ಘಟನೆಯಾಗಿದ್ದು ಹಿಂದಿನ 3 1998 ಮತ್ತು 2017ರ ನಡುವೆ ಸಂಭವಿಸಿದೆ. ಬ್ಲೀಚಿಂಗ್ ಬಂಡೆಗಳನ್ನ ರೋಗಕ್ಕೆ ಹೆಚ್ಚು ದುರ್ಬಲಗೊಳಿಸುತ್ತದೆ ಮತ್ತು ಅವು ಬೆಂಬಲಿಸುವಂತಹ ಜೀವ ವೈವಿಧ್ಯಕ್ಕೆ ಹಾನಿಯನ್ನ ಉಂಟು ಮಾಡುತ್ತದೆ. ಹೌದಾ? ಇನ್ನ ಇತ್ತೀಚೆಗೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಆಡಳಿತದಲ್ಲಿ ಭಾರತದ ಪ್ರಗತಿಪರ ಹಾದಿ ಸಮ್ಮೇಳನವನ್ನ ಎಲ್ಲಿ ನಡೆಸಲಾಯಿತು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗುವಾಹಟಿ ಸರಿಯಾದ ಉತ್ತರ. ಅಸ್ಸಾಂ ಸರ್ಕಾರದೊಂದಿಗೆ ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯವು ಭಾರತದ ಅಪರಾಧ ನ್ಯಾಯ ವ್ಯವಸ್ಥೆಯಲ್ಲಿನ ಇತ್ತೀಚಿನ ಬದಲಾವಣೆಗಳನ್ನು ಚರ್ಚಿಸಲು ಮೇ 18ರಿಂದ 19ರಂದು ಗುವಾಹಟಿಯಲ್ಲಿ ಅಪರಾಧ ನ್ಯಾಯ ವ್ಯವಸ್ಥೆಯ ಆಡಳಿತದಲ್ಲಿ ಭಾರತದ ಪ್ರಗತಿಪರ ಹಾದಿ ಎಂಬ ಶೀರ್ಷಿಕೆಯ ಸಮ್ಮೇಳನವನ್ನು ಆಯೋಜಿಸಿತ್ತು. ಈ ಇವೆಂಟ್ 3 ಹೊಸ ಕಾನೂನುಗಳನ್ನು ಹೈಲೈಟ್ ಮಾಡುವುದರೊಂದಿಗೆ ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತ, ಭಾರತೀಯ ಸಾಕ್ಷಿ ಅಧಿನಿಯಮ, ಹಳೆಯ ಬ್ರಿಟಿಷರ ಕಾಲದ ಕಾನೂನುಗಳನ್ನು ಬದಲಾಯಿಸುತ್ತದೆ. ಈ ಕಾನೂನುಗಳನ್ನು ಜುಲೈ 1, 2024ರಂದು ಜಾರಿಗೆ ತರಲಾಗುವುದು. ಹೌದಾ? ಇನ್ನ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಕಿರು ಸಾಲವನ್ನು ಒದಗಿಸಲು ಯಾವ ಬ್ಯಾಂಕಿಗೆ $500 ಮಿಲಿಯನ್ ಸಾಲವನ್ನು ನೀಡಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ HDFC ಬ್ಯಾಂಕ್ ಸರಿಯಾದ ಉತ್ತರ. ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ HDFC ಬ್ಯಾಂಕಿಗೆ ಮೇ 17, 2024ರಂದು $500 ಮಿಲಿಯನ್ ಸಾಲವನ್ನು ಒದಗಿಸಿದೆ. ಈ ಸಾಲವು ಮಹಿಳಾ ಕಿರುಬಂಡವಾಳ ಸಾಲಗಾರರಿಗೆ ನಿರ್ದಿಷ್ಟವಾಗಿ ಸ್ವಸಹಾಯ ಗುಂಪುಗಳಲ್ಲಿ ಮತ್ತು ಜಂಟಿ ಹೊಣೆಗಾರಿಕೆ ಗುಂಪುಗಳಲ್ಲಿ ತೊಡಗಿಸಿಕೊಳ್ಳುವವರಿಗೆ ಬೆಂಬಲವನ್ನು ನೀಡುತ್ತದೆ. ಸುಸ್ಥಿರ ಜೀವನೋಪಾಯದ ಉಪಕ್ರಮಗಳು ಹೆಚ್ಚಿನ ದರಗಳನ್ನು ವಿಧಿಸುವಂತಹ ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಗಳಿಗಿಂತ ಭಿನ್ನವಾಗಿ HDFC ಬ್ಯಾಂಕ್ CASA ಠೇವಣಿಗಳಿಂದ ಕಡಿಮೆ ವೆಚ್ಚದ ನಿಧಿಗಳಿಗೆ ಅದರ ಪ್ರದೇಶದಿಂದಾಗಿ ಅಗ್ಗದ ಸಾಲಗಳನ್ನು ನೀಡಬಹುದಾಗಿದೆ. ಹೌದಾ? ಇನ್ನ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಂತಹ ಡೈಸನ್ ಸ್ಪಿಯರ್ ಎಂದರೇನು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಕ್ಷತ್ರದ ಶಕ್ತಿಯನ್ನ ಬಳಸಿಕೊಳ್ಳಲು ಒಂದು ಕಾಲ್ಪನಿಕ ಇಂಜಿನಿಯರಿಂಗ್ ಯೋಜನೆಯಾಗಿದೆ. ಸ್ವೀಡನ್, ಭಾರತ, US ಮತ್ತು UKಯ ಅಂತಾರಾಷ್ಟ್ರೀಯ ತಂಡವು ಡೈಸನ್ ಗೋಳುಗಳನ್ನ ಹುಡುಕುವ ವಿಧಾನವನ್ನು ಅಭಿವೃದ್ಧಿಪಡಿಸಿವೆ. ಮುಂದುವರೆದ ನಾಗರಿಕತೆಗಳು ನಕ್ಷತ್ರದ ಶಕ್ತಿಯನ್ನ ಬಳಸಿಕೊಳ್ಳಲು ನಿರ್ಮಿಸಬಹುದಾದ ಕಾಲ್ಪನಿಕ ಮೆಗಾ ಸ್ಟ್ರಕ್ಚರ್ಗಳು. 1960ರಲ್ಲಿ ಫ್ರೀಮನ್ ಜಿ ಡೈಸನ್ ಪ್ರಸ್ತಾಪಿಸಿದ ಈ ರಚನೆಗಳು ಅತಿ ಕೆಂಪು ವಿಕಿರಣವನ್ನು ಹೊರಸೂಸುತ್ತವೆ. ತಂತ್ರಜ್ಞಾನದ ಸಹಿಯಾಗಿ ಕಾರ್ಯವನ್ನು ಇವು ನಿರ್ವಹಿಸುತ್ತವೆ. ಅತಿ ಕೆಂಪು ನಕ್ಷತ್ರಗಳನ್ನು ಸ್ಕ್ಯಾನ್ ಮಾಡಿದರೂ ಡೈಸನ್ ಗೋಳುಗಳ ಯಾವುದೇ ಪುರಾವೆಗಳು ಇನ್ನೂ ಕಂಡುಬಂದಿಲ್ಲ. ಹೌದಾ? ಇನ್ನು ಮುಂದಿನ ಪ್ರಶ್ನೆ,
ಪುರಾತತ್ವ ಶಾಸ್ತ್ರಜ್ಞರು ಇತ್ತೀಚೆಗೆ ಕರ್ನಾಟಕದ ಯಾವ ನಗರದಲ್ಲಿ ರಾಕ್ ಆಲ್ಟರ್ನ ಮೊದಲ ಪುರಾವೆಯನ್ನ ಕಂಡು ಹಿಡಿದಿದ್ದಾರೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಂಗಳೂರು ಸರಿಯಾದ ಉತ್ತರ. ಪುರಾತತ್ವಜ್ಞರು ಮಂಗಳೂರು ನಗರದ ಬೋಳೂರು ಪೆನ್ನೆಕೋಟೆದ ಬಬ್ಬುಸ್ವಾಮಿ ದೇಗುಲದ ಬಳಿ ನೈಸರ್ಗಿಕ ಕಲ್ಲಿನ ಬಂಡೆಯ ಮೇಲೆ ಜೋಡಿ ಮಾನವ ಹೆಜ್ಜೆ ಗುರುತುಗಳ ರೂಪದಲ್ಲಿ ರಾಕ್ ಕಲೆಯ ಮೊದಲ ಪುರಾವೆಯನ್ನ ಕಂಡು ಹಿಡಿದಿರುವಂತದ್ದು. ಕ್ರಿಸ್ತಶಕ ಮೊದಲ ಅಥವಾ 2ನೇ ಶತಮಾನದಲ್ಲಿ ಈ ಹೆಜ್ಜೆ ಗುರುತುಗಳನ್ನು ರಚಿಸಿರಬಹುದು ಎಂದು ಊಹಿಸಲಾಗಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ವಿಶ್ವ ಜೇನುನೊಣ ದಿನದ 2024ರ ಥೀಮ್ ಏನು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜೇನುನೊಣ ಯುವಕರೊಂದಿಗೆ ತೊಡಗಿಸಿಕೊಂಡಿದೆ ಎಂಬುದು ಈ ವರ್ಷದ ಥೀಮ್ ಆಗಿರ್ತದೆ. ವಿಶ್ವ ಜೇನುನೊಣ ದಿನವನ್ನ ಮೇ 20ರಂದು ಆಚರಿಸಲಾಗುತ್ತದೆ. ಜೇನು ಸಾಕಾಣಿಕೆ ಪ್ರವರ್ತಕ ಆಂಟನ್ ಜಾನ್ಸಾ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಇದು ಗುರುತಿಸುತ್ತದೆ. UN ನಿಂದ 2017ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಇದು ಆಹಾರ ಭದ್ರತೆ, ಜೀವ ವೈವಿಧ್ಯ ಮತ್ತು ಸುಸ್ಥಿರ ಕೃಷಿಯಲ್ಲಿ ಜೇನುನೊಣಗಳ ನಿರ್ಣಾಯಕ ಪಾತ್ರಗಳನ್ನು ಇದು ತೋರಿಸುವಂಥದ್ದು. ಇನ್ನು 2024ರ ಥೀಮ್ ಏನಾಗಿದೆ ಅಂದ್ರೆ ಬಿ ಎಂಗೇಜ್ ವಿತ್ ಯೂತ್. ಈ ಅಗತ್ಯ ಪರಾಗಸ್ಪರ್ಶಗಳನ್ನು ರಕ್ಷಿಸಲು ಜೇನು ಸಂರಕ್ಷಣೆ ಪ್ರಯತ್ನಗಳಲ್ಲಿ ಯುವ ಜನರನ್ನ ಒಳಗೊಳ್ಳುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನರಾದಂತಹ ಇಬ್ರಾಹಿಂ ರೈಸಿ ಅವರು ಯಾವ ದೇಶದ ಅಧ್ಯಕ್ಷರಾಗಿದ್ದರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇರಾನ್ ಸರಿಯಾದ ಉತ್ತರ. ಮೇ 19, 2024ರಂದು ಇರಾನ್ನ ಕಠಿಣ ಅಧ್ಯಕ್ಷ ಇಬ್ರಾಹಿಂ ರೈಸ್ ವಾಯುವ್ಯ ಇರಾನಿನಲ್ಲಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ದುರಂತವಾಗಿ ಸಾವನ್ನಪ್ಪಿದರು. ರೈಸಿ ಮಹತ್ವ ರಾಜಕೀಯ ವ್ಯಕ್ತಿ ಮತ್ತು ಸರ್ವೋಚ್ಚ ನ್ಯಾಯಕ ಆಯತುಲ್ಲಾ ಅಲಿ ಖಮೇನಿಯ ಸಂಭಾವ್ಯ ಉತ್ತರಾಧಿಕಾರಿಯಾಗಿ ಇರಾನಿನ ನಾಯಕತ್ವದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದವರು. ಇವರ ಅನಿರೀಕ್ಷಿತ ಸಾವು ಇರಾನ್ ಮತ್ತು ಅಂತಾರಾಷ್ಟ್ರೀಯ ಸಮುದಾಯ ಎರಡೂ ಗಾಢವಾಗಿ ಪ್ರಭಾವಿಸಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಎಲ್ಲೋರ್ಡಾ ಕಪ್ 2024ರಲ್ಲಿ ಚಿನ್ನದ ಪದಕ ಗೆದ್ದಂತಹ ನಿಖತ್ ಜರೀನ್ ಯಾವ ಕ್ರೀಡೆಗೆ ಸೇರಿದವರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಕ್ಸಿಂಗ್ ಸರಿಯಾದ ಉತ್ತರ. ನಿಖತ್ ಜರೀನ್ ಮತ್ತು ಮೀನಾಕ್ಷಿ ಕಜಾಕಿಸ್ತಾನದ ಆಸ್ಥಾನದಲ್ಲಿ ನಡೆದ 3ನೇ ಎಲ್ಲೋರ್ಡಾ ಕಪ್ ನಲ್ಲಿ 2024ರಲ್ಲಿ ಭಾರತಕ್ಕಾಗಿ ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಜರೀನ್ 52 kg ವಿಭಾಗದಲ್ಲಿ ಕಜಕಿಸ್ತಾನದ ಜರೀರಾ ಉರ್ಕಪಿಯೇವಾ ಅವರನ್ನ ಸೋಲಿಸಿದರೆ, ಮೀನಾಕ್ಷಿ 48 kg ವಿಭಾಗದಲ್ಲಿ ಉಜ್ಬೇಕಿಸ್ತಾನದ ಸೈದಾಖೋನ್ ರಖ್ಮನೋವಾ ಅವರನ್ನ ಸೋಲಿಸಿದರು. ಭಾರತದ 21 ಸದಸ್ಯರ ಬಾಕ್ಸಿಂಗ್ ತಂಡವು 2 ಚಿನ್ನ, 2 ಬೆಳ್ಳಿ ಮತ್ತು 8 ಕಂಚಿನ ಒಟ್ಟು 12 ಪದಕಗಳನ್ನು ಪಡೆದುಕೊಂಡಿರುವಂತದ್ದು ವಿಶೇಷವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ವಿಲಿಯಂ ಲೈ ಚಿಂಗ್ ಟೆ ಯಾವ ದೇಶದ ಹೊಸ ಅಧ್ಯಕ್ಷರಾಗಿದ್ದಾರೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತೈವಾನ್ ಸರಿಯಾದ ಉತ್ತರ. ವಿಲಿಯಂ ಲೈ ಚಿಂಗ್ ಟೆ ಅವರು 21 ಗನ್ ಸೆಲ್ಯೂಟ್ನೊಂದಿಗೆ ತೈವಾನಿನ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಅವರು ತೈವಾನಿನ ಪ್ರಜಾಪ್ರಭುತ್ವವನ್ನು ಶ್ಲಾಘಿಸಿದರು ಮತ್ತು ಚೀನಾ ತನ್ನ ಬೆದರಿಕೆಯನ್ನ ಕೊನೆಗೊಳಿಸಬೇಕೆಂದು ಕರೆಯನ್ನ ನೀಡಿದರು. ತೈಪೆ ಅಧ್ಯಕ್ಷ ಕಟ್ಟಡದಲ್ಲಿ ನಡೆದ ಸಮಾರಂಭದಲ್ಲಿ ಲೈ ಮತ್ತು ಉಪಾಧ್ಯಕ್ಷ ಸಿಯಾ ಬಿ ಕಿಮ್ ಅವರು ರಿಪಬ್ಲಿಕ್ ಆಫ್ ಚೀನಾದ ಸಂಸ್ಥಾಪಕ ಸನ್ ಯಾಟ್ಸನ್ ಅವರ ಭಾವಚಿತ್ರದ ಕೆಳಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಇನ್ನು ಈ ಕ್ಲಾಸು ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.